ಮಾನ್ಯ ಸಿದ್ದರಾಮಯ್ಯನವರು ಭಾಗ್ಯಗಳ ಸರದಾರ ಅಂತ ಹೇಳ್ತೀವಿ. ಅವರು ಏನು ಭಾಷೆಯನ್ನ ಕೊಟ್ಟಿದ್ರು ಚುನಾವಣೆ ಪೂರ್ವದಲ್ಲಿ, ಆ ಎಲ್ಲ ಭಾಷೆಗಳನ್ನ, ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಸಾರ್ಥಕತೆಯನ್ನ ಮೆರೆದು ಕೊಟ್ಟ ಭಾಷೆಯನ್ನ ಉಳಿಸ್ಕೊಂಡು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಗ್ಯಾರಂಟಿಯ ಒಂದು ಸಮಾವೇಶವನ್ನ ಜಿಲ್ಲಾಡಳಿತ ಮುಖಾಂತರ ನಾವೆಲ್ಲ ಮಾಡ್ತಾ ಇದ್ದೇವೆ. ಬಂಧುಗಳೇ, ಚಂದ್ರರಾಜ್ ಹಟ್ಟಿಹೊಳಿಯವರು ಮಾತನಾಡಬೇಕಾದ್ರೆ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಬಹಳಷ್ಟು ಟೀಕೆ ಟಿಪ್ಪಣೆಯನ್ನ ಬಿಜೆಪಿಯವರು ಮಾಡಿದ್ರು. ಬಹಳಷ್ಟು ಜನ ನಾಯಕರು ಹೇಳಿದ್ರು, ರಾಜ್ಯ ದಿವಾಳಿ ಹೇಳುತ್ತೆ, ಗ್ಯಾರಂಟಿಯನ್ನ ಇವರು ಅನುಷ್ಠಾನಗೊಳಿಸೋದಿಲ್ಲ, ಬರೀ ಇಲೆಕ್ಷನ್ಗೋಸ್ಕರ ಅಷ್ಟೇ ಗ್ಯಾರಂಟಿ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ. ಆದ್ರೆ ಈ ವೇದಿಕೆ ಮುಖಾಂತರ ಈ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂತವ್ರಿಗೆ ನಾನು ಕೇಳ್ತೀನಿ, ನೀವು ವಿರೋಧ ಮಾಡಿದ್ರಿ, ಆದ್ರೆ ಅದರ ಉಪಯೋಗವನ್ನ ತಾವು ಕೂಡ ಮಾಡ್ಕೊಳ್ತಾ ಇದ್ದೀರಾ ಇಲ್ಲ ಅನ್ನೋದನ್ನ ತಮ್ಮ ಆತ್ಮಸಾಕ್ಷಿಯಿಂದ ಹೇಳಬೇಕು ಅನ್ನುವಂತ ಒಂದು ಸವಾಲನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕುಳಿತಂತ ಎಲ್ಲ ನನ್ನ ತಾಯಂದ್ರು, ಅಣ್ಣ ತಮ್ಮಂದ್ರು, ತಮ್ಮೆಲ್ಲ ಕುಟುಂಬಕ್ಕೆ ನಾವೆಲ್ಲ ಮಧ್ಯಮ ವರ್ಗದಿಂದ ಬಂದಂತು ರೈತಾಪಿ ವರ್ಗದವರು. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗಿನಿಂದ ಸ್ವಲ್ಪ ನಮ್ಮ ಕುಟುಂಬದ ನಿರ್ವಹಣೆಗೆ ಮಹಿಳೆಯರಿಗೆ ಅನುಕೂಲ ಆಗಿದೆಯೋ ಇಲ್ಲೋ ಹೇಳಿ, ಆಗಿದ್ರೆ ಕೈ ಎತ್ತಿ, ಆಗಿದೆ ಅಂತ. ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಕೈ ಮುಗಿದು ನಮಸ್ಕಾರ. ಎಂತ ಸ್ವಾಭಿಮಾನದಿಂದ ಕೈ ಎತ್ತಿ ಹೇಳ್ತಾ ಇದ್ದೀರಾ ನೋಡಿ. ಇದು ಸ್ವಾಭಿಮಾನ. ಈ ಸ್ವಾಭಿಮಾನ, ಈ ಗೌರವ, ಈ ಆತ್ಮನಿರ್ಭರತೆ, ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ ಹೇಳಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಂಡು ಬಂದ್ವಿ.